ಎಐಸಿಸಿ ಅಧ್ಯಕ್ಷ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕೆಐಡಿಬಿಯಿಂದ ಸಿಎ ಸೈಟ್ ಹಂಚಿಕೆ ವಿವಾದ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ವರದಿಯನ್ನು ಕೇಳಿದ್ದಾರೆ ರಾಜ್ಯಪಾಲರು. ಖರ್ಗೆ ಕುಟುಂಬದ ವಿರುದ್ಧ ದೂರು ಬಂದಿದೆ. ಬಿಜೆಪಿಯವರು ದೂರು ಕೊಟ್ಟಿದ್ರಲ್ಲ, ಛಲವಾದಿ ನಾರಾಯಣಸ್ವಾಮಿ ಎಲ್ಲ ಹೋಗಿ ಮೊನ್ನೆ ದೂರು ಕೊಟ್ಟಿದ್ರು. ಈ ಬಗ್ಗೆ ದಾಖಲೆ ಸಹಿತ ನನಗೆ ವರದಿಯನ್ನು ಕೊಡಿ ಅಂತ ಚೀಫ್ ಸೆಕ್ರೆಟರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಮೊನ್ನೆ ಡಿ.ಕೆ. ಶಿವಕುಮಾರ್ ಅಂಡ್ ಟೀಮ್ ಹೋಗಿ ಭೇಟಿ ಮಾಡಿದಾಗಲೂ ಇದನ್ನು ಹೇಳಿದ್ದಾರೆ ಅವರು. ನನಗೆ ದೂರು ಬಂದಿದೆ ಖರ್ಗೆ ಅವರ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇವತ್ತು ಗೊತ್ತಿಲ್ಲ ಇನ್ನೊಂದು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಡ್ತಾರಾ, ಹೇಗೆ ಎತ್ತ ಅಂತ. ಅಂದರೆ KIADBಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಅವರು ಟ್ರಸ್ಟಿ ಆಗಿರ್ತಕ್ಕಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ 5 ಎಕರೆ ಜಮೀನನ್ನು ಕೊಟ್ಟಿದ್ದರು KIADBಯಿಂದ. ಇದು ಅವರು ಪ್ರಭಾವ ಬೀರಿ ತಗೊಂಡಿದ್ದಾರೆ ಅಂತ BJPಯವರ ಆರೋಪ ಆಗಿತ್ತು. ಮೊನ್ನೆ ಎಲ್ಲ ಹೋಗ್ಬಿಟ್ಟು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಕೊಟ್ಟು ಬಂದಿದ್ದರು. ಈಗ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನನಗೆ ಎಲ್ಲ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಅಲ್ಲಿಗೆ ಈ ವಿಚಾರದಲ್ಲಿ ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, BJPಯವರು ಕೊಟ್ಟಂತಹ ದೂರು ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ KIADBಯಿಂದ ಕೊಟ್ಟಿರ್ತಕ್ಕಂಥ ಜಮೀನಿನ ವಿವಾದ, ಈಗ ರಾಜ್ಯಪಾಲರು ರಿಯಾಕ್ಟ್ ಮಾಡಿದ್ದಾರೆ, ವರದಿ ಕೇಳಿದ್ದಾರೆ. ಫೈನ್, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಟ್ ಈಗ ಮತ್ತೆ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧ ಸಂಘರ್ಷಕ್ಕೆ ಮುಂದಾಗಬೇಕಾಗುತ್ತಾ ಅಂತ? ಒಂದು ಸ್ಪಷ್ಟ, ಯಾಕಂದ್ರೆ CM ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಯ ನಂತರದಲ್ಲಿ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧ ಮುಗಿಬಿದ್ದಂಥದ್ದು. ಯಾಕೆ ನೀವು CM ವಿಚಾರದಲ್ಲಿ ತರಾತುರಿ ತೋರಿಸ್ತೀರಿ, ಉಳಿದ ನಾಯಕರ ವಿಚಾರ, ಕುಮಾರಸ್ವಾಮಿ ಅವರು, ಜನಾರ್ದನ್ ರೆಡ್ಡಿ ಇರ್ಬೋದು, ಅವರುಗಳ ವಿಚಾರದಲ್ಲೆಲ್ಲ ಕೊಟ್ಟಿರುವಂಥ ವಿಚಾರದಲ್ಲಿ ಯಾಕೆ ನೀವು ಇನ್ನೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ. ಅದೇ ಕಾರಣಕ್ಕಾಗಿ ಮೊನ್ನೆ ರಾಜಭವನ್ ಚಲೋವನ್ನು ಕೂಡ ಮಾಡಿದರು. ತದನಂತರದಲ್ಲಿ ಅಲ್ಲಿ ನನ್ನ ಬಳಿ ಯಾವುದೇ ಫೈಲ್ಗಳು ಪೆಂಡಿಂಗ್ ಇಲ್ಲ ಅನ್ನುವಂಥ ಹೇಳಿಕೆನ ರಾಜ್ಯಪಾಲರು ಕೊಡ್ತಾರೆ. 2 ವಿಚಾರ ನನ್ನ ಮುಂದೆ ಇದೆ ಅನ್ನುವಂತ ಹೇಳ್ತಾರೆ. 2 ಪಿಟಿಷನ್ ಇದೆ ನನ್ನ ಮುಂದೆ ಅಂತ ಹೋದಂಥ ಸಚಿವರುಗಳಿಗೂ ಹೇಳಿ ಕಳಿಸಿದ್ರು ರಾಜ್ಯಪಾಲರು. ಆ 2 ಪಿಟಿಷನ್, ಒಂದು MB ಪಾಟೀಲ್ರಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಆದರೆ ಈಗ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ದೂರಿನ ವಿಚಾರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಏನು ಇದು ಪ್ರಕರಣ, ಅದರ ದಾಖಲಾತಿಗಳೇನು, ಅದರ ವಿವರ ಮತ್ತು ದಾಖಲಾತಿಗಳನ್ನು ಸಂಪೂರ್ಣವಾಗಿ ರಾಜಭವನಕ್ಕೆ ಕಳಿಸ್ಕೊಡಿ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಬಳಿ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ಮೂಲಕವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅಥವಾ ಕಾಂಗ್ರೆಸ್ನ ಸಚಿವರ ವಿರುದ್ಧ ಬಂದಂಥ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಅನ್ನುವಂಥ ಸಂದೇಶವನ್ನು ಬಹುಶಃ ರಾಜ್ಯಪಾಲರು ರವಾನಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ ವಿಚಾರದಲ್ಲಿ ದಾಖಲಾತಿಗಳನ್ನ ನೋಡಿ ಆಮೇಲೆ ರಾಜ್ಯಪಾಲರು ತೀರ್ಮಾನ ಮಾಡ್ತಾರೆ. ಇದೇನು ತನಿಖೆ ಆಗಬೇಕಾ ಬೇಡವಾ, ಫಸ್ಟು ಅವ್ರ ಕೆಲಸ ಏನಿದೆ. ಈಗ ದೂರು ಬಂದ ಮೇಲೆ ಆ ದೂರಿನ ವಿಚಾರವಾಗಿ ಈಗ ಪತ್ರವನ್ನು ಬರೆದಿದ್ದಾರೆ.